ನಿನ್ನೆ ರಾತ್ರಿ ಮೈಸೂರು ಅರಮನೆಯ ಮುಂದೆ ಎರಡು ಆನೆಗಳು ಅಂದ್ರೆ ದಸರಾಕ್ಕೋಸ್ಕರ ಕಾಡಿನಿಂದ ಕರ್ಕೊಂಡ್ ಬಂದಿರುವಂತಹ ಎರಡು ಆನೆಗಳು ಒಂದಕ್ಕೊಂದು ಜಗಳವನ್ನ ಮಾಡ್ಕೊಂಡಿದ್ದಾವೆ. ಮೇಲೆ ಮಾವುತ ಕೂತಿದ್ರು ಕೂಡ ಆನೆಗಳನ್ನ ಕಂಟ್ರೋಲ್ ಮಾಡಕ್ಕಾಗಿಲ್ಲ. ಸೊ ಅಲ್ಲಿದ್ದಂತಹ ಗೇಟ್ ಅನ್ನ ಮುರ್ಕೊಂಡು ಹೋಗ್ಬಿಟ್ಟು ಎರಡು ಆನೆಗಳು ಜಗಳವನ್ನ ಆಡಿದಾವೆ. ಸದ್ಯಕ್ಕೆ ನೈಟ್ ಅಲ್ಲಿ ಜನಗಳು ಇರಲಿಲ್ಲ, ಆದ್ರಿಂದ ಯಾವುದೇ ಅನಾಹುತಗಳು ಕೂಡ ಆಗಿಲ್ಲ. ಈ ಆನೆಗಳ ಹೆಸರು ಧನಂಜಯ ಹಾಗೂ ಕರ್ಜನ್ ಅಂತ ಹೇಳಲಾಗ್ತಿದೆ. ಸೊ ಎರಡೂ ಕೂಡ ಜಗಳ ಆಡ್ಕೊಂಡಿದ್ದಾವೆ. ಅದರ ಮೇಲೆ ಕರ್ಜನ್ ಬಂದ್ಬಿಟ್ಟು ಧನಂಜಯನ ಮೇಲೆ ಅಟ್ಯಾಕ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಆದ್ರೂ ಮಾವುತ ಕಂಟ್ರೋಲ್ ಮಾಡಕ್ ಹೋದ್ರು ಕೂಡ, ಮಾವುತ ಮೇಲೆ ಕೂತಿದ್ರು ಕೂಡ ಆನೆಗಳು ಮದವನ್ನ ಇಳಿಸ್ತಾನೆ ಇಲ್ಲ. ಸಿಕ್ಕಾಪಟ್ಟೆ ರೋಡಲ್ಲೆಲ್ಲ ಅಡ್ಡಾಡ್ಲಿಕ್ಕೆ ಶುರುವಾಗಿದೆ. ಸೊ ಜನರಲ್ಲಿ ಆತಂಕ ಎಲ್ಲ ಶುರುವಾಗಿತ್ತು. ಅಲ್ಲಿದ್ದಂತಹ ಅಂಗಡಿ ಮುಗಟಿನ ಜನರು ಕೂಡ ಎದ್ದು ಬಿದ್ದು ಓಡ್ತಾ ಇದ್ರು. ಎದುರಿ ದೊಡ್ಡ ದುರಂತಕ್ಕೆ ಕಾರಣ ಆಗ್ಬೇಕಿದ್ದಂತಹ ಒಂದು ಘಟನೆ. ಯಾವುದೇ ದುರ್ಘಟನೆಗಳು ನಡೆಯಲಿಲ್ಲ. ಸದ್ಯಕ್ಕೆ ಮಾವುತ ಆ ಆನೆಯನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಯಶಸ್ವಿ ಆದ್ರು. ಸೊ ಧನಂಜಯ ಆನೆ ಎಸ್ಕೇಪ್ ಆದ್ರೆ ಅಲ್ಲೇ ಕರ್ಜನ್ ಆನೆಯ ಮೇಲೆ ಕೂತಿದ್ದಂತಹ ಮಾವುತ ಆ ಆನೆಯನ್ನ ಕಂಟ್ರೋಲ್ ಅನ್ನ ಮಾಡಿದ್ದಾರೆ. ಸೊ ಈ ಆನೆಯ ಕೋಪಕ್ಕೆ ಯಾವುದೇ ರೀತಿಯಾದಂತಹ ಹಾನಿಕಾರಕಗಳು ಆಗಿಲ್ಲ. ಆದ್ರೆ ಬೇರೆ ದಿನಗಳಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಶುಕ್ರವಾರ ಆದಂತಹ ಕಾರಣಕ್ಕೆ ಇಲ್ಲಿ ಜನಗಳು ಕಡಿಮೆ ಇದ್ದ ಕಾರಣಕ್ಕೆ ಯಾವುದೇ ಅನಾಹುತ ಆಗಿಲ್ಲ. ಇಲ್ಲ ಅಂದ್ರೆ ಆನೆಗಳು ಕಾಲಿನಲ್ಲಿ ಹಾಕೊಂಡು ಜನಗಳನ್ನ ಕಥಾಪಿತಿ ತುಳಿದು ಬಿಡ್ತಿದ್ವು. ಯಾಕಂದ್ರೆ ಅವೆರಡೂ ಕೂಡ ಮದೈವರಿದ್ದಂತಹ ಆನೆ ಆಗಿತ್ತು. ಸೊ ಅದರಲ್ಲೂ ಕರ್ಜನ್ ಅಂತೂ ಮಾವುತನ ಕಂಟ್ರೋಲ್ಗೂ ಕೂಡ ಬರ್ತಾ ಇರಲಿಲ್ಲ. ಅಲ್ಲಿದ್ದಂತಹ ವಾಹನ ಸವಾರರಿಗೂ ಕೂಡ ಭಯ ಉಂಟಾಗಿತ್ತು. ಸೊ ಯಾವುದೇ ಕಾರಣಕ್ಕೂ ದಸರಾ ಆನೆಗಳಾಗಿರ್ಬೋದು, ಕಾಡಾನೆಗಳಾಗಿರ್ಬೋದು ಯಾವ ರೀತಿಯಲ್ಲಿ ವರ್ತಿಸ್ತವೆ ಅಂತ ಹೇಳಲಿಕ್ಕಾಗಲ್ಲ. ಇನ್ನೇನು ಮುಂದಿನ ತಿಂಗಳಿನಲ್ಲಿ ದಸರಾ ಬರ್ತಿರೋದ್ರಿಂದ ಇವು ಮೈಸೂರಿಗೆ ಆಗಮನ ಆಗಿದ್ದಾವೆ.